ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗ ಇದೇ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ನಮ್ಮ ತಂಗಿಯರು ಬಂದಾರೆ, ಬೆಳಗ್ಗೆ 10 ಗಂಟೆಗೆ ಬಂದಾರ ನೋಡ್ರಿ. ಆ ಕಡೆ ಬಿಜಾಪುರದಿಂದ ಬಂದಾರೆ ನಮ್ಮ ತಂಗಿಯರು. ಅವರು ಇಲ್ಲೇ ಇರ್ಬೇಕಂತ ಬಂದಾರ ನೋಡ್ರಿ, ದುಡಿಯಾಕ ಕೆಲ್ಸಕ್ಕೆ ಅಂತೇಳಿ ಬಂದಾರ. ಇವೆಲ್ಲ ತೊಗೊಂಡ ನೋಡ್ರಿ, ಎಲ್ಲ ಅಡುಗೆ ಮಾಡಕ್ಕೆ ಏನೇನು ಬೇಕು ಸಾಮಾನ, ಬಟ್ಟಿ ಹಾಸಿಗೆ ಎಲ್ಲ ತೊಗೊಂಬಂದಾರಿ. ಮತ್ತು ಇವಾಗ ಒಂದು 5-6 ಉಪ್ಪಿನಕಾಯಿ ತೊಗೊಂಬಂದಾರಿ. ನನಗೆ ಹಾಕ್ಸದ ಅಡುಗೆ ಹಾಕ್ತದ ಅಂತೇಳಿ ಇಷ್ಟೆಲ್ಲ ಮಾಡಿಬಿಟ್ಟಾರೆ ನೋಡ್ರಿ ನಮ್ಮವ್ವ. ನೋಡ್ರಿ ನಮ್ಮ ತಂಗಿಯವರು ಎಲ್ಲಾರು. ಮತ್ತು ನಮ್ಮ ತಮ್ಮ ಬಂದ್ರಿ, ನಮ್ಮ ಮಾಮ ಬಂದಾರ. ಚಿಕನ್ ಮಾಡಕ್ಕೆ ಇಟ್ಟಿದ್ರು ಒಲಿ ಮ್ಯಾಗ. ದಾಖಲಾಕ್ರಿ ಕಡ್ಡಿ ಬೇಳೆ ತಂದಾರಿ. ಉಪ್ಪಿನಕಾಯಿ ನೋಡ್ರಿ, ಕಲ್ಲನ್ ಚಟ್ನಿ. ಇದು ಕಲ್ಲನ್ ಚಟ್ನಿ ಅಂತ ನೋಡ್ರಿ. ಕೆಂಪು ಚಟ್ನಿ ಮಾಡ್ತಾರೆ ನಮ್ಮ ಕಡೆ. ಅದನ್ನ ಮಾಡ್ಸಕ್ ಕಳ್ಸಾರಿ ನಮ್ಮವ್ವ. ಇದು ಮುಂಚಿಂದ ಇದು ನೋಡ್ರಿ ಹುಂಚಿಂಡಿ ಮಾಡ್ಯಾರ ನೋಡ್ರಿ ನಮ್ಮ ಕಡೆ. ಎಲ್ಲ ನಮ್ಮ ಕಡೆ ಎಲ್ಲ ಮನೆಯಾಗೆ ರೆಡಿ ಮಾಡ್ತಾರ ನೋಡ್ರಿ. ಅವು ಹಂಗೆ ನೋಡ್ರಿ, ಚೀಲಿನ ಹಾಕೊಂಬಂದ್ರೆ ಏನ್ ಮಾಡ್ತೀವಿ ನೋಡ್ರಿ. ಅಲ್ಲಿಂದ ಊರಿಂದ ಇವೆಲ್ಲ ಹಿಂಚಿಲಿ ಹಾಕೊಂಬಂದ್ರೆ ಈ ತರ ಹಾಕಾವ ನೋಡ್ರಿ. ಎಲ್ಲ ಕಟ್ಕೊಂಡ್ಬರ್ತೇವಿ. ಎಲ್ಲ ಉಪ್ಪಿನಕಾಯಿದು ಎಣ್ಣೆ ಎಲ್ಲ ಹಾಕಿರ್ತಾರ ನೋಡ್ರಿ. ಬಸ್ನಾಗ ಜಾಸ್ತಿ ಕಲಿಕಾಗ್ತದ್ರಿ, ಚೆನ್ನಾಗಿ. ಇದು ಅಗಸಿ ಚಟ್ನಿ ನೋಡ್ರಿ. ಇದು ನಮ್ಮ ಕಡೆ ಅಗಸಿ ಹಿಂಡಿ ಅಂತ ಕೊಡ್ತೇವ್ರಿ. ಮಸ್ತ್ ಅಕ್ಕದ ಮೊಸರ ರೊಟ್ಟಿ ಅದ ಹಾಕೊಂಡ್ ತಿಂದ್ರಂತೂ ಭಾರಿ ಹಾಕದ್ರಿ. ಇದ್ರಾಗ ಅದಾವ ನೋಡ್ರಿ ಉಪ್ಪಿನಕಾಯಿ ಡಬ್ಬಿ. ಮಾವಿನಕಾಯಿ ಇದು ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ರಿ. ಇದು ಮಸ್ತ್ ಐತಿ. ನಿಂಬಿಕಾಯಿ ಇದು ನಿಂಬಿಕಾಯಿ ಇದನ್ನ. ಇದು ನಿಂಬೆ ಹಣ್ಣಿನ ನೋಡ್ರಿ. ಇದು ನಿಂಬಿಕಾಯಿ ಉಪ್ಪಿನಕಾಯಿ ನೋಡ್ರಿ. ಇದು ಎಲ್ಲ ಮನ್ಯಾಗ ಹಾಕ್ತಾರ್ರಿ ನಮ್ಮವ್ವ. ಇದನ್ನ ಚಟ್ನಿ ಇದು ನೋಡ್ರಿ ಹುಂಚಿ ಹಿಂಡಿ ಅಂದ್ರೆ ಮಸ್ತ್ ಹಾಕದ್ ನೋಡ್ರಿ. ಇದು ಬಿಸಿ ರೊಟ್ಟಿ ಹಾಕ್ಬೇಕ್ರಿ. ಇದ್ರಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತಾರ. ಎಣ್ಣೆ ಇದು ಚಟ್ನಿ ಹಾಕೊಂಡ್ ತಿನ್ಬೇಕ್ರಿ. ಏನ್ ಪಲ್ಯನೇ ಬೇಕಾಗಲ್ಲ. ಮಸ್ತ್ ಮಸ್ತ್ ಹಾಕದ್ರಿ. ಈ ಕಲ್ಲನ್ ಚಟ್ನಿ ಅಂತೂ ಉಪ್ಪಿನಕಾಯಿನ ಎಲ್ಲದಕ್ಕಿಂತ ಸೂಪರ್ ನೋಡ್ರಿ ಕಲ್ಲನ್ ಚಟ್ನಿ ಅಂತ. ಇದ್ರ ಜೋಡಿ ಮೊಸರು ಹಾಕೊಂಡ್ ತಿನ್ಬೋದ್ರಿ. ಇಲ್ಲ ಎಣ್ಣೆ ಹಾಕೊಂಡು ಮಸ್ತ್ ಹಾಕದ್ರಿ. ಬಿಸಿ ರೊಟ್ಟಿ ಆಗಂತ್ರು, ಚಪಾತಿ ರೊಟ್ಟಿ ಅಂತ ಭಾರಿ ಅಂದ್ರೆ ಭಾರಿ ಚಲೋ ಆಗ್ತದ ನೋಡ್ರಿ. ಇದು ನಮ್ಮ ಕಡೆ ಈ ತರ ಮಾಡ್ತೇವ್ರಿ. ಇವರು ನಮ್ಮ ತಂಗಿ ಮಕ್ಳು ನೋಡ್ರಿ. ಇಬ್ರು ಇನ್ನ ದೊಡ್ಡವದಂದ್ರೆ ಅವನು ಅಲ್ಲೇ ಊರಾಗ ನಮ್ಮ ಊರ ಮೇಲೆ ಹಾಸ್ಟೆಲ್ಕ ಅದಂದ್ರೆ ಅವನು. ಇವ್ರಿಬ್ರಿಗೆ ಕರ್ಕೊಂಡ್ ಬಂದಾರಿ. ಇದೊಂದ್ ವರ್ಷ ನೋಡ್ಬೇಕ್ರಿ. ಎಲ್ಲಾರ ಸಾಲಿಗೆ ಹಚ್ಚದಾರ ಹಚ್ತೇವ್ರಿ. ಇಲ್ಲ ಇದೊಂದ್ ವರ್ಷ ಇವ್ರದು ಸಾಲಿದು ಗುಡ್ಸದ ಹಾಕ ನೋಡ್ರಿ. ನಾ ಈಗ ಬಂದಾರ. ಇವ್ರು ಕೆಲ್ಸ ಸಿಗ್ಬೇಕ್ರಿ. ನಾ ಕೆಲ್ಸ ಹುಡ್ಕೊಂಡು ನಾ ಮನಿ ನೋಡ್ಬೇಕ್ರಿ. ಎಲ್ಲಾ ಬಾಳ ಕಷ್ಟ ಐತ್ರಿ ನೋಡ್ರಿ. ಹಾಯ್ ಮಾಡಾತಾರ ನಮ್ಮ ಮಕ್ಳು ಇಬ್ರು. ಅದಕ್ಕ ನೋಡ್ಬೇಕ್ರಿ ಇವ್ರಿಗೆ ಕೆಲಸ. ನಾವು ಬಂದ್ ಬಾಳ ಅಂತ ಅದಕ್ಕ ಕೆಲಸ ಇದ್ರ ನೋಡೋಣ ಕತ್ತರ. ಅದಕ್ಕ ಬಾರಿ ಅಂತೇಳಿ ಬಂದಾರಿ. ಉಪ್ಪಿನಕಾಯಿ ಅಂತ ಮಸ್ತ್ ಎಲ್ಲ ತಗೊಂಡ್ಬಂದಾರಿ. ಅದ್ರ ಅಲ್ಲಿಂದ ದೂರ ಆಗ್ತದಲ್ರಿ. 500 ಕಿಲೋಮೀಟರ್ ಐತ್ರಿ ನಮ್ದು ಊರು ಬಿಜಾಪುರ. ಅಲ್ಲಿಂದ ಬರ್ಬೇಕಾದ್ರ ಅದಕ್ಕ ಇದು ಮಾಡಾಕ್ತೀನಿ, ಚಿಕನ್ ಮಾಡಾಕ್ತೀನಿ. ಇದು ನೋಡ್ರಿ ರೊಟ್ಟಿ ಮಾಡೇವ್ರಿ. ಇನ್ನ ಎಷ್ಟು ರೊಟ್ಟಿ ಅವ, ಇನ್ನ ಬಿಸಿ ಚಪಾತಿ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ ಎಷ್ಟು ರೊಟ್ಟಿ ಮಾಡೇವಿ. ಇದು ಮಧ್ಯಾಹ್ನ ಕಷ್ಟೇವಿ. ಉದ್ರ ಬೇಳೆ ಪಲ್ಯ ಮಾಡಿದ್ದೇವ್ರಿ. ಇದನ್ನ ಐತ್ರಿ. ಇದು ಅನ್ನಕ್ಕೆ ಇಟ್ಟೇವ್ ನೋಡ್ರಿ. ಇದು ಈಗ ಚಿಕನ್ ತಂದೆ ನೋಡ್ರಿ. ಚಿಕನ ಮಾಡಾಕತ್ತೇವ್ರಿ. ನಮ್ಮ ತಮ್ಮಾರು, ನಮ್ಮ ತಂಗಿಯರು, ನಮ್ಮ ಮಾಮಾರು ಬಂದಾರಲ್ರಿ. ಅದಕ್ಕೆ ನಮ್ಮ ತಂಗಿ ಮಕ್ಕಳು ಅಷ್ಟು ಬಂದಾರ. ಇನ್ನೇ ನಮ್ಮ ದೊಡ್ಡ ಮಗ ಹೋಗಿ ತೊಗೊಂಬಂದನ್ರಿ. ಚಿಕನ್ ಮಾಡಾಕತ್ತೀನಿ. ಅನ್ನಕ್ಕಿಟ್ಟೇವಿ. ಸ್ವಲ್ಪ ಬಿಸಿ ಚಪಾತಿ ಮಾಡ್ಬೇಕ್ರಿ. ನಮ್ಮ ಕಡೆ ಎಲ್ಲ ಹಿಂಗ ಇರ್ತಾವ ನೋಡ್ರಿ. ಇನ್ನ ಅವರು ನಮ್ಮ ತಂಗಿಯವರು ಎಲ್ಲ ಮನೆಯೆಲ್ಲ ಸಿಕ್ತು. ಎಲ್ಲ ಅವರು ಕೆಲ್ಸಕ್ಕೆ ಹತ್ತಿದ್ರಂದ್ರ ಚಲೋ ಆಗ್ತದ ನೋಡ್ರಿ. ಅವರು ನಮ್ಮ ತಂಗಿಯವರು ಎಲ್ಲ ಚಲೋ ಮನೆ ನೋಡ್ಬೇಕ್ರಿ. ಮನೆ ಬಾಡಿಗೆನ ಭಾಳ ಅದಾವ್ರಿ ಈ ಕಡೆ. ಇಷ್ಟೊತ್ತನ ಹೋಗಿ ನೋಡಿ ಬಂದೇವ್ರಿ. ಒಂದು 5 ಮನೆ ಸಿಕ್ಕದ. ಅದೆಲ್ಲ ನೋಡ್ಬೇಕ್ರಿ. ನಾ ಬಾಡಿಗೆ ಅಡ್ವಾನ್ಸ್ ಭಾಳ ಹೇಳಾಕತ್ತಾರ್ರಿ. ಅಡ್ವಾನ್ಸ್ ಅದು ಮುಗಿಸಿ ಇದು ಮಾಡ್ಬೇಕ್ರಿ. ಎಲ್ಲ ಅಲ್ಲಿಂದ ಅಷ್ಟು ದೂರಿಂದ ಎಲ್ಲ ಕಟ್ಕೊಂಡು ಮಕ್ಳು ಕಟ್ಕೊಂಡು ಬಂದಾರ್ರಿ. ದುಡಿಯಾಕ ನಾವು 10 ವರ್ಷ ಆಯ್ತು ಇಲ್ಲಿ ಬಂದು. ಅದಕ್ಕೆ ಅವರು ಆ ಕಡೆ ಊರ ಕಡೆ ಕೆಲಸ ಎಲ್ಲ ನೋಡಂದ್ರಿ. ಅದಕ್ಕೆ ಬರ್ರಿ ಬಂದ್ಮೇಲೆ ನೋಡೋಣ ಅಂತಂದ್ರೆ ಅದಕ್ಕೆ ಇವತ್ತು ನೋಡ್ಬೇಕು ನೋಡ್ರಿ. ಈ ತರ ಇದೆ ರೀ ನಮ್ದು. ಇಂದ ಹೊಸರು ಹೊರಗು ಯಾರು ನಮ್ಮ ಮಾಮಾರದು ಅವ್ರು ಬರೋಣ. ಮತ್ತೆ ಇದೇ ಮಾಡ್ತೀನಿ ರೀ, ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ.
ನೋಡ್ರಿ ನಮ್ಮ ಮಗಳು ಚಪಾತಿ ಮಾಡಾಕತ್ತಾಳ ನೋಡ್ರಿ. ಆ ಕಡೆ ಚಿಕನ್ ಕುದಿಯಾಕತ್ತದ ನೋಡ್ರಿ. ಸಾರಂತ್ರ ಮಸ್ತ್ ಆಗೈತಿ. ಚಪಾತಿ ಮಾಡತ್ತಾಳ್ರಿ, ಬಿಸಿ ಚಪಾತಿ. ಈಗ ಊಟ ಮಾಡ್ಬೇಕು ನೋಡ್ರಿ ಅಷ್ಟರು. ನೋಡ್ರಿ ಸಾರು ಹೆಂಗೆ ಕುದಿಯಾತದ, ಮಸ್ತ್ ಅದ್ರಿ. ಮಧ್ಯಾಹ್ನದಾಗ ಜೋಳದ ರೊಟ್ಟಿ ಮಾಡಿದ್ವಿ ಅದ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು